ಥ್ಯಾಂಕ್ ಯು. ಯಾರಿಗೆ ಜೋರಾಗಿ ಇನ್ನೂ ಜೋರಾಗಿ ತಗೊಳ್ಳಬೇಕು. ಮಹಾದಾನ ಯಜ್ಞದಲ್ಲಿ ಇದ್ದೀರ, ಯಜ್ಞಕ್ಕೆ ಎಷ್ಟು ಚಪ್ಪಾಳೆ ಇರಬೇಕು. ಇಲ್ಲಿ ಚಪ್ಪಾಳೆ ಕೊಟ್ಟರೆ ವಿಚಾರ ಕೇಳಬೇಕು. ಜೋರಾಗಿ ಚಪ್ಪಾಳೆ. ವಿಶ್ವ ಶಾಂತಿಗಾಗಿ ನಡೆದ ತಿರುಪತಿ ಯಜ್ಞಕ್ಕೆ ಜೋರಾಗಿ ಚಪ್ಪಾಳೆ. ವಿಶ್ವ ಶಾಂತಿಯಲ್ಲಿ ನಡೆದ ಸಂಗೀತಕ್ಕೆ ಜೋರಾಗಿ ಚಪ್ಪಾಳೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಯಲ್ಲಿ ಜೋರಾಗಿ ಚಪ್ಪಾಳೆ. ಪಿರಮಿಡ್ ಅಧ್ಯಾತ್ಮ ಧ್ಯಾನಕ್ಕೆ ಜೋರಾಗಿ ಚಪ್ಪಾಳೆ. ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಜೋರಾಗಿ ಚಪ್ಪಾಳೆ. 1 minute no stop ಚಪ್ಪಾಳೆ ಬರ್ತಾನೆ ಇರಬೇಕು. ಚಪ್ಪಾಳೆ 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 ಚಪ್ಪಾಳೆ. ತಿರುಪತಿ ಜಾಯಕದಲ್ಲಿ ಚಪ್ಪಲನ್ನ 15 ನಿಮಿಷ ಮಾಡಿದ್ದಾರೆ. ನಾವು 1 ನಿಮಿಷ ಮಾಡೋಣ. ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಮಹಾ ಧ್ಯಾನ ಯಜ್ಞದಲ್ಲಿ ವಿಶ್ವ ಮನೆ ಸಮೃದ್ಧಿಗಾಗಿ ಯಜ್ಞ ಇಡ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈ ಡಿಯರ್ ಮಾಸ್ಟರ್, ಮೈ ಡಿಯರ್ ಗರ್ಲ್ಸ್, ಇವತ್ತು ಮಂಗಳವಾರ, ಪ್ರತಿ ಮಂಗಳವಾರ ಬೆಂಗಳೂರು ಮಹಾನಗರದಲ್ಲಿ ಒಂದು ಯಜ್ಞ ನಡೀತಾ ಇದೆ. ಅದು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾ ಆಲ್ರೆಡಿ 96 ವಾರಗಳು ಕಂಪ್ಲೀಟ್ ಆಗಿ ಇವತ್ತು 97ನೇ ವಾರ ನಡೀತಾ ಇದೆ. ಈ 97ನೇ ವಾರಕ್ಕೆ ಜೋರ ಹೊಸ ಚಪ್ಪಾಳೆ. ಹಾಗೆ ಪ್ರತಿ ವಾರ ಕೂಡ ಒಬ್ಬೊಬ್ಬ ಯೋಗಿಗಳು, ಸಂತರು, ಗುರುಗಳು, ಮಠದ ಸ್ವಾಮಿಗಳು, ಪಿರಮಿಡ್ ಮಾಸ್ಟರ್ಗಳು ಎಲ್ಲರೂ ಬಂದು ಈ ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮ ಸಂದೇಶವನ್ನು ನಮಗೆ ತಿಳಿಸಿದ್ದಾರೆ. ಹಾಗೆ ಇವತ್ತು ವಿಶೇಷವಾಗಿ ಇವರು ರಾಮನಗರದಲ್ಲಿ ವಿಶ್ವ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ ಓಪನ್ ಮಾಡಿ ಸುಮಾರು ಮಕ್ಕಳಿಗೆ, ಬಡವರಿಗೆ ಅನ್ನದಾನ ಮಾಡ್ತಾರೆ. ರಾಮನಗರ ಟೋಟಲ್ ಡಿಸ್ಟ್ರಿಕ್ಟ್ನಲ್ಲಿ ತಮ್ಮದೇ ಆದಂಥ ಒಂದು ಆಧ್ಯಾತ್ಮಿಕವನ್ನು ತಿಳಿಸುತ್ತಾ ಎಷ್ಟೋ ಒಂದು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಸ್ಥಿತಿಗೆ ಬಂದಿದ್ದಾರೆ. ಹಾಗೆ ಅವರೊಂದು ಆಶ್ರಮದಲ್ಲಿ ಕೂಡ ಒಂದು ಪಿರಮಿಡ್ ಕೂಡ ಕಟ್ಟಿದ್ದಾರೆ. ಆ ಒಂದು ಪಿರಮಿಡ್ಗೆ ನನಗೂ ಆದಂಥ ಒಂದು ಸಣ್ಣ ಒಂದು ಅವಕಾಶ ಕೂಡ ಅವರು ಪಿರಮಿಡ್ ನಿರ್ಮಾಣ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಂಥ ಸ್ವಾಮೀಜಿಗಳಿಗೆ ಜವಾಬ್ದಾರಿ ಚಪ್ಪಾಳೆ. ಈ ಬಗ್ಗೆ ನಾನು ಇಷ್ಟಪಟ್ಟಿದ್ದೆ. ಈ ಬಗ್ಗೆ ಹೇಳೋಕ್ಕೆ ಗಿರಿ ಅಂತ ಬರ್ತಾರೆ. ಎಷ್ಟು ಒಂದು ನಿಮಿಷ ಬಂದು ಗಿರಿಯವರು ಸ್ವಾಮೀಜಿ ಬಗ್ಗೆ ಪರಿಚಯ ಮಾಡಿಸಿ. ಚಿಂತಿಸಿ ತಿಳಿದುಕೊಳ್ಳಿ, ಶಕ್ತಿಯಾಗಿ ದೇಹದಲ್ಲಿ ಕ್ರಿಯೆಯವನೇ, ಬಾಳಲು ಜೀವದಲ್ಲೂ ಅರಿವವನೇ, ಜಾಣರ ಮೂಢರ ಕ್ರಿಯ ಫಲವಾಗಿ ಕಾಣುವ ಸುಖವು ದುಃಖವನೇ, ಅವನ ಕ್ರಿಯೆಯೇ ಅಣುಶಕ್ತಿ, ಅಣುವಿನ ಕೋಟರಿ ಪಕ್ವವೆನಿ, ಅವನಲ್ಲಿ ನೀನು, ನಿನ್ನಲ್ಲಿ ಅವನು, ಅವನ್ಯಾರ್ ನೀನ್ಯಾರ್ ಬೇರಿಲ್ಲಿ, ಅವನನ್ನು ಮರೆತರೆ ನೀ ಕಿರಿಯ, ಅವನನ್ನು ಹರಿತರೆ ನೀ ಕಿರಿಯ, ಅವನು ನೀನು ಎರಡು ಒಂದೇ ಎಂದು ಅರಿತ ಸ್ಥಿತಿಯೇ ಅದು ಮುಕ್ತಿ.
ಯಾರೊಬ್ಬರ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ. ನೋವಿನಲ್ಲಿ ಇರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ. ನಾನು ನನ್ನ ಜೀವಿತಾವಧಿಯ ಪ್ರತಿ ಕ್ಷಣಗಳನ್ನು ಆತ್ಮಜ್ಞಾನದ ಉದ್ಧಾರಕ್ಕಾಗಿ ಉಪಯೋಗಿಸಿಕೊಂಡು ದೇಹ ಆರೋಗ್ಯ, ದೀರ್ಘ ಆಯುಷ್ಯ, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿಯನ್ನು ಹೊಂದಿ ನನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಮನಸ್ಸನ್ನು ಉಲ್ಲಾಸವಾಗಿಯೂ ದೇಹವನ್ನು ಆರೋಗ್ಯಭರಿತವಾಗಿಯೂ ನನ್ನ ಬದುಕನ್ನು ಪ್ರತಿಯೊಂದು ಕ್ಷಣವನ್ನು ಜೋಪಾನವಾಗಿ ವ್ಯಯ ಮಾಡದೆ ಕಾಪಾಡಿಕೊಂಡು ನನ್ನ ಅಭಿವೃದ್ಧಿಗಾಗಿ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಯಕ್ತಿಕವಾಗಿ, ವೃತ್ತಿಯಲ್ಲಿ ಎಲ್ಲ ರಂಗಗಳಲ್ಲಿಯೂ ಉನ್ನತವಾದ ಫಲಿತಾಂಶವನ್ನು ಹೊಂದುತ್ತಾ ಆತ್ಮ ಸುಖವನ್ನು ಅನುಭವಿಸುತ್ತೇನೆ. ಅತೀಂದ್ರಿಯ ಸುಖಕ್ಕಾಗಿ ಇಂದಿನಿಂದ ಹೊಸ ಬದುಕನ್ನು ನಾನು ಮೌಲ್ಯಯುತವಾದ ಜೀವನವನ್ನು ನಡೆಸಲು ಸಂಕಲ್ಪ ಮಾಡುತ್ತಾ ಪಂಚಭೂತಗಳಲ್ಲಿಯೂ ಗುರು ಹಿರಿಯರಲ್ಲಿಯೂ ಪ್ರಾರ್ಥಿಸುತ್ತೇನೆ. I am celebrating each moment in my life. I love myself. I really love myself. I respect each and every soul in the cosmos. I love nature, sun, air, space, air, everything. I from the bottom of the heart, thanks, gratitude, my father, my mother, my all the relations, like sister, everybody's. I love each and every soul. I love myself. We world peace. We world peace. We world peace. ಈಗ ಕೆಲವರು ಡಿಫ್ರೆಂಟ್ ಆಗಿ ಆಗ್ತಾರೆ. ಅವ್ರು ನೋಡಿದ್ರೆ ನೀವು ಸರಿನೇ ಇಲ್ಲ ಆ ಲೆವೆಲ್ ತಗೊಂಡು. ಈಗ ಜನಗಳ ಹತ್ರ ದುಡ್ಡು ಕಾಸು ನಗಕ್ಕೆ ಬರ್ತಾ ಇಲ್ಲ, ಸೀಕ್ರೆಟ್. ಅದಕ್ಕೆ ಇವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಹೋಗ್ತೀನಿ, ರೆಡಿ ಇದೆ ಕೊಡ್ತೀನಿ. ಯಾಕಂದ್ರೆ ನಾನು ರಾತ್ರಿ ಎಲ್ಲ ಚೆನ್ನೈಗೆ ಹೋಗಿದ್ದೆ, ರಾತ್ರಿ ಬಂದಾಗ 2 ಗಂಟೆ ಆಯಿತು. ನಿಮಗೋಸ್ಕರನೇ ಇವತ್ತು ಫ್ಲೈಟ್ ಬುಕ್ ಮಾಡ್ಕೊಂಡು ಬರ್ತಾ ಇದೆ. ನಿಮಗೋಸ್ಕರನೇ ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಮತ್ತೆ ರಿಟರ್ನ್. ನಿನ್ನೆ ಮಧ್ಯಾಹ್ನ ಹೋಗಿ ಮತ್ತೆ ಟ್ರೀಟ್ಮೆಂಟ್ ಮಾಡಿ ಇಮಿಡಿಯೇಟ್ಲಿ ಬಂದ್ವಿ. ಯಾಕಂದರೆ ಸರ್ಗೆ ಇದು ಕೊಟ್ಬಿಟ್ಟಿದ್ದಿಲ್ಲ ಅಪಾಯಿಂಟ್ಮೆಂಟ್. ಅದಕ್ಕೆ ಯೂಸ್ ಮೀ ಕರೆಕ್ಟಾಗಿ ನಾನು ಉಪಯೋಗಿಸ್ಕೊಬಿಟ್ರೆ ನಿಮಗೆಲ್ಲ ಯೋಗ ಬರುತ್ತೆ. ಯಾಕಂದರೆ ನಾನು ಕತ್ತೆ. ಓಕೆನಾ? ರೆಡಿನಾ? ಓಕೆ, 1 2 ನಾನು ಕೈ ಎತ್ತೀನಿ, ನಗ್ತಾ ಇರ್ತೀರಾ. ನಾನು ಕೈ ಇಳಿಸೋರು ನಗ್ತಾ ಇರೋದು. ಇರಿ, ಹ್ಯಾಟ್ ಹೊಡೋರು ಫೋಟೋ ಹೊಡೋರು ಹೆಂಗೆ ತಗೋ ಎಲ್ಲ ತಗೋ. ಅವ್ರು ಸುಮ್ಮನೆ ಹೇಳ್ತಾ ಇರೋ ಅಂತಂದ್ರೆ 1 2 your time start now.
ಸ್ಟಾರ್ಟ್. ಸರ್ ನೀವು ಬನ್ನಿ ಸರ್, ನೀವೇ ತುಂಬ ಕಷ್ಟಪಡ್ತಾರೆ ನೋಡಿ ಸರ್, ಯಾಕಂದ್ರೆ ಕಾರಲ್ಲಿ ಟ್ರೈನ್ ಮಸಾಜ್ ಮಾಡಿ ಕಾಲೆಲ್ಲ ಇದ್ದಾರೆ. ಓಕೆ, ತುಂಬ ಕಷ್ಟಪಡ್ತಾರೆ. ಇವ್ರು ಇಷ್ಟಪಡ್ತಾರೆ. ಯಾಕೆ ಪ್ರೈಸು ಯಾರಿಗೆ ಸೆಲೆಕ್ಟ್ ಮಾಡ್ತೀನಿ ನೋಡ್ತಾರೆ, ನಿಮಗೆ ಕೊಡ್ಬೇಕಾ? ಓ, ಕೈ ಎತ್ತದಲ್ಲ ಅದಕ್ಕಾರ ಕೊಡ್ಬೇಕು. ನೋಡಿ ನೀವು ಕೈ ಎತ್ತಿದ್ರೆ ಸೆಲೆಕ್ಟ್ ಮಾಡಿ. ಓಕೆ, ಆ್ಯಕ್ಚುಲಿ ನಮ್ಮನೆ ಏನೇನೋ ತಗೊಂಡಿರ್ತೀವಿ ನಾವು, ಬೇರೆ ಬೇಡದೇ ಇರೋ ವಸ್ತುಗಳನ್ನ ತಗೊಂಡಿರ್ತೀವಿ. ಏನೋ ಮಿಡ್ ನೈಟ್ ಹೊಟ್ಟೆ ಅದೇ ಸಂಘದಲ್ಲಿ ಇಟ್ಕೊಂಡು ನಡುವೆ ಕಳೆದೋಗೋದು, ಒಂಚೂರು ಡಿಸಿಪ್ಲಿನೇ ಇಲ್ಲ, ಏನು ಕೇಳ್ತಾ ಇಲ್ಲ, ಏನೋ ಮಾಡ್ಕೊಳ್ತೀನಿ. ಹೌದಾ, ಡಿಸಿಪ್ಲಿನ್ ಇಲ್ಲ ಅಂದರೆ ಹೇಳ್ಕೊಡ್ಬೇಕು, ಹೊಡಿಯೋಕ್ಕಾಗತ್ತೆ ಇವ್ರಿಗೆ, ಇಟ್ಕೊಂಡು ಹೋಗ್ಬಿಟ್ರಪ್ಪ ಯಾವ ನೀನೇನ ಏನೋ ಹೇಳ್ಕೊಳ ನಾನು ಕೊಡಂಗೆ ಹೋಯ್ತೀನಿ, ನೀರು ಕುಡಿತೀನಿ, ಹುಚ್ಚಿ ಹೋಯ್ತೀನಿ. ಸೊ ಪಾಪ ಮಗು ಥರ ಟ್ರೀಟ್ ಮಾಡ್ಬೇಕು ಅವ್ರಿಗೆ. ಜನಗಳ ನಡುವೆ ಕಳೆದು ಹೋಗುವಂಥದ್ದು ಒಂದು ಜೀವನ. ಕರೆಕ್ಟಾಗಿ ಒಳ್ಳೆ ವಿರೂಪಾಕ್ಷ ಸರ್ನ ಜೊತೆ ಸೇರ್ಕೊಂಡ್ಬಿಟ್ರೆ ಅವ್ರು ನಾನ್ ವೆಜ್ ತಿನ್ನಲ್ಲ, ಅವ್ರು ಧ್ಯಾನ ಮಾಡ್ತಾರೆ. ಸೊ ನೀವು ಯಾರ ಜೊತೆ ಇರ್ತೀರೋ ಹಂಗೆ ಆಗ್ಬಿಡ್ತಿರುತ್ತೆ. ಈ ಸಂಘಕ್ಕೆ ಬಂದ್ಬಿಟ್ರೆ ಸಕ್ಸಸ್ ಆಗಿ ಜನಗಳ ಜೊತೆಯಲ್ಲಿ ಕಳೆದೋಗೋದು ಒಂದು ಜೀವನ, ಜನಗಳ ನಡುವೆ ಎದ್ದು ತಿನ್ನುವಂಥದ್ದು ಒಂದು ಜೀವನ. ಯಾವ ಥರ ಜೀವನ ಬೇಕು ನಿಮಗೆ? ಹಾಂ, ಎದ್ದು ನಿಲ್ಬೇಕಲ್ವಾ? ಎದ್ದು ನಿಲ್ಲೋದಂದ್ರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂತ ಕರಿತೀವಿ ಇದಕ್ಕೆ. ಅದಕ್ಕೇ ಈ ಕಮಿಂಗ್ ಸಂಡೇ ಈ 3 ವರ್ಷದಿಂದ ನಾವು ಈ ಸ್ಪಿರಿಚುವಲ್ ಪ್ಲೇಸಸ್ಗಳಿದೆ ಕೆಲವೊಂದು, ಕೆಲವು ವೇದ ಆಗಮ ಶಾಸ್ತ್ರಗಳಿದೆ, ದೇವಸ್ಥಾನ ಶಾಸ್ತ್ರಗಳಿದೆ. ಸುಮಾರು ಇದೆಲ್ಲ 5000 ವರ್ಷಗಳ ಹಿಂದೆ ಬಂದಿರುವಂಥದ್ದು. ಇದು ಆ್ಯಕ್ಚುಲಿ ಸಿದ್ಧ ಪುರುಷರುಗಳು ಬರೆದು ಇಟ್ಟಿರುವಂಥದ್ದು. ಈಗ ಅಗಸ್ತ್ಯ ಮಹಾಮುನಿಗಳು 3 ವರ್ಷ ಇದ್ದರು, 3000 ವರ್ಷ ಇದ್ದರು. ತಿರುಮೂಲರ ಸ್ವಾಮಿಗಳು 5000 ವರ್ಷ ಇದ್ದರು. 1 ವರ್ಷ ಪೂರ್ತಿ ಮಲಗಿ ತಿರುಮಂತ್ರ ಬರೆದ್ಬಿಟ್ಟು ಮಲಗಿಬಿಡ್ತಾ ಇದ್ರು. ಒಂದು ಮಂತ್ರ ಬರಲಿ ಆ ಥರ 5000 ಮಂತ್ರಗಳಿದೆ. ಇವಾಗ ಬುಕ್ಕಲ್ಲಿದೆ, ರೆಕಾರ್ಡ್ ಇದೆ. ನಾಟೆ ಜೋ ಆರ್ ನಾಟೆ ಕಾಮಿಡಿ ಅದು ರೆಕಾರ್ಡ್ ಇದೆ. 5000 ತಿರುಮಂತ್ರನೂ ಬರೆದಿದ್ದಾರೆ, 5000 ಇದೆ. ಆ ವೇದ ಆಗಮ ಶಾಸ್ತ್ರಗಳನ್ನ ಅಗಸ್ತ್ಯ ಮಹಾಮುನಿಗಳು ದೇವಸ್ಥಾನನ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಇದು 2 ಗೋಪುರಗಳು, 2 ಕಿವಿ, 2 ಗೋಪುರ ಇರುತ್ತೆ ದೇವಸ್ಥಾನಕ್ಕೆ, ಇದು 2 ಕಣ್ಣುಗಳು, ಹಿಂದೆ ಮುಂದೆ 2 ದೇವಸ್ಥಾನ ಇರುತ್ತಾ. ತಮಿಳಲ್ಲಿ ಹೇಳ್ತಾರೆ ಸ್ವಾಮಿ ಮಂದಿರ, ಇಲ್ಲೇ ಜೆ ಪಿ ನಗರದಲ್ಲಿ ಇದ್ದಾರೆ ಸ್ವಾಮಿ, ನಮ್ಮ ಸ್ನೇಹಿತರು ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಅವರು ಸುಮಾರು ಇಲ್ಲಿ 1000 ಜನಕ್ಕೆ ಮನೆಗಳು ಕಟ್ಕೊಟ್ಟಿದ್ದಾರೆ, 1500 ಜನಕ್ಕೆ ಒಂದು ಪ್ರೊಟೆಕ್ಟ್ ಮಾಡಿ, ಅದು ಸೋಷಿಯಲ್ ಸರ್ವಿಸ್ ದೇವಸ್ಥಾನ ಕಟ್ಟಿದ್ದಾರೆ. ಉತ್ತುತ್ತು ಪಾಕು ಉಳಿವಿಡು ಮಂದಿರಂ ಅಂತ, ಅಂದರೆ ಬಗ್ಗಿ ನೋಡಿದ್ರೆ ಒಳಗಡೆ ಒಂದು ದೇವಸ್ಥಾನ ಇದೆ. ಅದು ಎಲ್ಲಿದೆ ಅಂತ ಅಂದರೆ ಅಣ್ಣಾಕ್ ಕೀಲೆ ಪಿಣ್ಣಾಕ್ ಮೇಲೆ ಅಂತ 2 ಅಂಗಳಿದೆಯಲ್ಲ, ಅಲ್ಲಿ 2 ತೂತಿದೆ. ಆ ತೂತು ಹಿಂಗೆ ಮೇಲೆ, ನಡು ನೆತ್ತಿಕ್ಕಿಂತ ಕೆಳಗಡೆ 2 ಕಾದಕ್ಕೆ ನಡುವೆ, 2 ಕಾದ್ ಅಂದರೆ ತಮಿಳಲ್ಲಿ ಎಲ್ಲ ಭಾಷೆ ಕಲ್ತಿರ್ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಾಗ ನನಗೆ ತಮಿಳು ಬರ್ತಾ 2 ಗಂಟೆ ಟೈಮಲ್ಲೇ ತಮಿಳನ್ನು ಓದೋಕ್ಕೆ ಬರೆಯೋದು ಕಲ್ತ್ಕೊಂಡೆ ನಾನು. ಕಲಿಬೋದು ನಿಮಗೆ ತರಿಸ್ತು ಜೀಲ್ ಹೆಂಗಿರುತ್ತೆ, ದಾಹ ಹೆಂಗೆ ತಮಿಳು. ಈರೋಡಲ್ಲಿ ಹೋಗಿದ್ದೀನಿ ಸ್ವಾಮಿ, பஸ் இது எங்கே பஸ் போகிறோம் சொல்லுங்க. ஆனால் இவ்வளோ பெரிய ஆள் இருக்கே, உங்களுக்கு தெரியாதா, கற்றுட்டு படி எப்படி சொல்லிட்டு போயிட்டாங்க. நான் அப்படியே யூடியூபில் பார்த்து வீர் எழுத்துக்கள், வீರ್ಮಯ எழுத்துக்கள், ಆಯ್ದ எழுத்துக்கள் ಅಂತ ಬರುತ್ತೆ. ರಕ್ಷಸ್ವರ, ದೀರ್ಘಸ್ವರ, ಅಕ್ಷರಗಳು ಬರ್ತದಲ್ಲ, ಅವನ್ನ ತಮಿಳಲ್ಲಿ ವೀರ ಎಳುತ್ತುಗಳು, ಆಯ್ದ ಎಳುತ್ತುಗಳು, ವೀರ್ಮಯ ಎಳುತ್ತುಗಳು, ಈ ಲಾವರ್ಗೆ ಈಸಿಯಾಗಿ ತಮಿಳು ಬರ್ಬಿಡುತ್ತೆ. ಈ ಗುರುತಿಸ್ಬಿಟ್ಟು ಓದ್ಬಿಡ್ಬೋದು. ಅಯ್ಯೋ
ಇಷ್ಟು ವರ್ಷ ಕಲೀಲಿಲ್ವಲ್ಲ ಅಂತ ಆಗ್ಬಿಡುತ್ತೆ. ಈಸಿ, ಎಲ್ಲ ಭಾಷೆ ಕಲಿತ್ಕಲ. ತಮಿಳು, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಕಲ್ತ್ಕೋಬೇಕು. ವಯಸ್ಸಾಗಿದೆ ಅಂತ ಅಲ್ಲ, ಇವತ್ತಿಂದ ನಿಮ್ಮ ವಯಸ್ಸು 18, ಹೊಸ ಜೀವನ. ಹೇಳಿ, ನಿಮ್ಮ ವಯಸ್ಸು ಎಷ್ಟು? ಹಾಂ, ಯಾರು ಕೇಳಿದ್ರು 18 ಅಂತ ಹೇಳ್ಬೇಕು, ನೀವು ಅಷ್ಟೇ. ಹಾಂ, ಬಂದ್ರ ಸರ್? ಓದೇ ಬಿಟ್ರಾ? ವಾ, ಬಂದರು ಹೋದ್ರು. ಬಂದ ಪುಟ್ಟ, ಓದ ಪುಟ್ಟ, ತಿಂದ ಪುಟ್ಟ ಅಂದಾಗ್ಬಿಡಿ. ಸರಿ, ಜೋರಾಗಿ ಒಂದ್ಸರಿ ನಕ್ಬಿಡಿ. ಅದಕ್ಕೆ ಈ ಕಮಿಂಗ್ ಸಂಡೇ ನಾವೊಂದು 25 ಜನನ, ಯಾರಿಗೆ ಲರ್ನಿಂಗ್ ಹ್ಯಾಬಿಟ್ ಇದೆಯೋ, ನಾನು ಕಲಿಬೇಕು, ನಾನು ಹೋಗಬೇಕು ಅನ್ನೋದಕ್ಕೆ, ಏಷ್ಯಾಗೆ ನಂಬರ್ 1 ಪಗೋಡ ಇದೆ ಇಲ್ಲಿ ಮಹಾಬೋಧಿ ಸೊಸೈಟಿಗೆ. ಪಗೋಡ ಅಂತಂದರೆ ಪಗೋಡ ಅಂತ ಕರಿತೀವಿ, ಧ್ಯಾನ ಮಂದಿರ, ಪಿರಮಿಡ್ ಹೇಗಿರ್ತೀವಿ ಅದೇ ಥರ. ಬರ್ಮಾದಲ್ಲೆಲ್ಲ ನಾನು ಹೋಗಿದ್ದೀನಿ, ಅಲ್ಲೆಲ್ಲ 13 ಅವರ್ ಒಂದೊಂದು ಸಿಟಿಗೆ ಕೂರಿಸ್ತಾರೆ. ಅದರಲ್ಲಿ ಟೆಂಪರರಿ ಮಾಂಕೇ ಮಾಡಿ. ಆಧ್ಯಾತ್ಮಕ್ಕೆ ಬರೋದ್ರಿಂದ ಕಾಯಿಲೆ ವಾಸಿ ಆಗಲ್ಲ, ಕಾಯಿಲೆ ಬಂದಿರೋದ್ರಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರ. ಮನಸ್ಸು, ನನ್ನ ಸೊಸೆ ಬೈದ್ಬಿಟ್ಲು, ನನ್ನ ಹೆಂಡತಿ ಬೈದ್ಬಿಟ್ಲು, ನಮ್ಮ ಅಕ್ಕ ಬೈದ್ಬಿಟ್ಲು, ನಮ್ಮ ಮನೇಲಿ ನೆಮ್ಮದಿ ಇಲ್ಲ. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಏನು ನೆಮ್ಮದಿ ಸಿಗ್ತಾ ಇಲ್ಲ. ಎಷ್ಟು ಮದುವೆ ಮಾಡ್ಕೊಂಡ್ರು ನೆಮ್ಮದಿ ಸಿಗ್ತಾ ಇಲ್ಲ. ಎಷ್ಟು ಮಕ್ಕಳು ಮಾಡಿದ್ರು ನೆಮ್ಮದಿ ಸಿಗ್ತಾ ಇಲ್ಲ. ಇಂದ್ರಿಯ ಸುಖದಲ್ಲಿ ಏನು ನೆಮ್ಮದಿ ಸಿಗ್ತಾ ಇಲ್ಲ. ಎಲ್ಲಾರು ಹೋಗಿ ನೋಡೋಣ, ಧ್ಯಾನ ಮಾಡೋಣ ಅಂತ ತಾನೇ ಬಂದಿದ್ದೀವಿ. ಏನೋ ಕಾಯಿಲೆ ಬಂದ್ಬಿಡ್ತು. ಕಾಯಿಲೆ ಬಂದರೆ ಅದು ನಾಶ ಮಾಡಬಾರ್ದು. ಆ ಕಾಯಿಲೆ ನಿಮ್ಗೇನೋ ಅನುಭವ ಕೊಡ್ತದೆ. ಕಾಯಿಲೆ ಇವರ್ ಡಿಸೀಸ್ ಈಸ್ ಯುವರ್ ಗಾಡ್ ಅಂತ. ಅಂದರೆ ಆರೋಗ್ಯ ಹಾಳಾಗಿರೋದ್ರಿಂದ ನಾವು ಧ್ಯಾನ ಮಾಡಕ್ಕೆ ಬಂದಿದ್ದೀವಿ. ಧ್ಯಾನ ಮಾಡಿಬಿಟ್ರೆ ಧ್ಯಾನ ಮಾಡೋದ್ರಿಂದ ಕಾಯಿಲೆ ವಾಸಿ ಆಗ್ಬೋದಾ ಅಂತಂದು ಹೇಳೋಕ್ಕಾಗಲ್ಲ. ಆಗ್ಬೋದೇನೋ, ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಎಷ್ಟೋ ಕೇಸ್ಗಳನ್ನ ಪತ್ರಿಕೆಗೆ ಇರಬೇಕಾದ್ರೆ ಪಿರಮಿಡಲ್ಲಿ ಹಾಕಿ 21 ದಿನ, 48 ದಿನ, 108 ದಿನ ಹಾಕಿ ಕ್ಯೂರ್ ಮಾಡಿ ಅವ್ರು ಶೇರಿಂಗ್ಸ್ ತೊಗೊಂಡಿದ್ದೀವಿ. ಸ್ವಾಮಿ ಇರಬೇಕಾದ್ರೆ ಸುಮಾರು ಕೇಸ್ ಸ್ಟಡೀಸ್ಗಳು ಸಕ್ಸೀಡ್ ಆಗಿದೆ. US, UK, ಅಮೆರಿಕ ಎಲ್ಲ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಸಕ್ಸೀಡ್ ಮಾಡಿದ್ದಾರೆ ಅದನ್ನು. ಈಜಿಪ್ಟ್ ಪಿರಮಿಡ್ಗೆ ಯಾರು ಹೋಗಿದ್ದೀರಾ? ಅದು ಹೋಗ್ಬೇಕು ನೀವು, 18 ವರ್ಷ ಆಗಿರೋದು. ನೆಕ್ಸ್ಟ್ ನಾನೇ ಕರ್ಕೊಂಡು ಹೋಗ್ತೀನಿ. ವಿರೂಪಾಕ್ಷ ಸರ್ ಜೊತೆಲಿ ಬಂದ್ಬಿಡ್ಬೇಕು, ಓಕೆನಾ? ಆ ಥರ ಈ ಕಮಿಂಗ್ 28 ನಾವೊಂದು ಟೂರ್ ಮಾಡ್ತಾ ಇದ್ದೀವಿ. ಒಂದು 25 ಜನ, ನಮ್ಮ ಟೀಮೇ ಆಲ್ರೆಡಿ 15 ಜನ ಇದ್ದಾರೆ. ಒಂದು 5-6 ಸೀಟ್ ಇರಬೇಕು. ಯಾರಿಗೆ ಆತ್ಮಜ್ಞಾನ ಪಡ್ಕೊಳ್ಬೇಕಂತ ಇದ್ದೀರಾ? ಬರೋವರೆಗೆ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆವರೆಗೆ ಮಲ್ಕೋಬಾರ್ದು, ನಂಬರ್ 1 ರೂಲ್. ಸಂಜೆ 7 ಗಂಟೆ ಮೇಲೆ ಊಟ ಮಾಡದೇ ಇರಬಾರ್ದು. 5 ಗಂಟೆಯಿಂದ 7 ಗಂಟೆ ಒಳಗೆ ಊಟ ಮಾಡಬೇಕು. ಸುಮ್ಮನೆ ಬೋಲ್ಡ್ ತಗೊಂಡು ಮಾಡ್ಬೋದು. ಬೇಡ ಇದು ಸರ್ಕ್ಯುಲರ್ ಯಾರು ಬರ್ತಾರೆ. ಅದೆಲ್ಲ ಬಂದಿದೆ. 2 ದಿನ 5 ಮತ್ತು 6 ಟೇಕ್ ಎ ಬ್ರೇಕ್ ಅಂತ ಒಂದು ಕ್ಲಾಸ್ ಇದೆ. ಅಂದರೆ ಈ ಜೀವನದಲ್ಲಿ ಒಂದಿನ ಬ್ರೇಕ್ ತಗೊಳ್ಳಿ ಅಂತ. ಇಲ್ಲಿ 1 ಡೇ 2 ದಿನ ನೋಡ್ತಾ ಇದ್ದೀವಿ. ಯಾರಿಗೆ ಬಾಳೆ ಎಲೆ 4, 5, 6, 7, 8, 9 ರಿವರ್ಸ್ 1, 2, 3, 4, 5, 6, 7. Try to fish rotate 1, 2, 3, 4, 5, 6. Reverse 1, 2, 3, 4. Rotate it right 1, 2, 3, 4, 5. Reverse 1, 2, 3, 4, 5. 5. Reverse 1, 2, 3, 4, 5. Yes. 1, 2, 3. Dance ಮಾಡಿ. ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡೋದು ಇಲ್ಲಿ ಹೇಳ್ಕೊಡ್ತಿಲ್ಲ. ವರ್ಕ್ಶಾಪ್ ನಂಬರ್ 1 ಹೇಳ್ಕೊಡ್ತೀನಿ. ಏನ್ರಿ ಮಾನವರಿಗೆ ಬಿಡೋದು. ನೀವು ಅವಳೇನಂತ ಹೋಗ್ತಾರೆ, ಇವನೇನಂತ ಹೋಗ್ತಾನೆ. ನಾವೇನು ರಿವರ್ಸ್ 1, 2, 3. ಕತ್ತು ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಪ್ರೆಸ್ ರೈಟ್ ಪ್ರೆಸ್. ಫಸ್ಟ್ ಕಂಟಿನ್ಯೂಸ್ ಮಾಡಬೇಕು. ಕಂಟಿನ್ಯೂಸ್ ಮಾಡಿದ್ರೆ ನಾನು ಮಾಡ್ತೀರಾ. ಲೆಫ್ಟ್ ರೈಟ್ ಪ್ರೆಸ್. ಆಮೇಲೆ ಕಿವಿ ಯೂಸ್ ಮಾಡಬೇಕು. ಕೇಳಿಸ್ಕೊಳ್ಳಿ. ಸೈಡ್ ವೇಸ್ ಲೆಫ್ಟ್ ರೈಟ್ ರೊಟೇಟ್ ಫ್ರಮ್ ಲೆಫ್ಟ್. 1, 2, 3, 4, 5. ರಿವರ್ಸ್ 1, 2, 3, 4. ಎಕ್ಸ್ಟೈಲ್ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ. ಓಕೆ, ಜಂಪ್ ಮಾಡೋದಾಗಲ್ಲ. ರೈಟ್ ಆಗಿ 1, 2, 3, 4, 5, 6, 7, 8, 9, 10. ಓಕೆ, ಕೈ 2 ಕೈ ಎತ್ತಿ. ಲೆಫ್ಟ್ ಬೆಂಡ್ ಮಾಡಿ.
ರೈಟ್ ಬೆಂಡ್ ಮಾಡಿ, ಮುಂದೆ ಬೆಂಡ್ ಮಾಡಿ, ಮುಂದೆ ಬೆಂಡ್ ಮಾಡಿ, ಮುಂದೆ ತಗೊಂಡು ಜೋರಾಗಿ ಹಾಕಿ. ಓಕೆ, ಸೂಪರ್. ಅದಕ್ಕೆ ಮನಸ್ಸನ್ನ ಟ್ರೈನಿಂಗ್ ಮಾಡಬೇಕು. ಟ್ರೈನಿಂಗ್ ಬೇರೆ ಟ್ರೈನಿಂಗ್ ಬೇರೆ ಗೊತ್ತಾ? ಯಾವ ಒಂದು ನಾಯಿ ಬೆಂದೊಡ್ತೀನಿ ಆಹಾರ, ಬೆಂದೊಡ್ತೀನಿ ಆಹಾರ ಕೊಡ್ತೀನಿ. ಆದರೆ ಒಂದು 21 ದಿನ ಆದಮೇಲೆ ಬೆಂದು ಹೊಡಿತೀನಿ, ಆಹಾರ ಕೊಡಲ್ಲ. ಅದರ ಕಡೆ ಸಲಹೆ ಮಾತ್ರ ಬಂದ್ಬಿಡುತ್ತೆ. ಊಟ ಕೊಡ್ತಾರೆ. ಈಗ ಆಸಿಡ್ ಕೊಲೆ ಅಂದ್ಬಿಟ್ಟು ನಮ್ಮ ಒಳಗಡೆ ಬೆಳಗ್ಗೆ 7 ಗಂಟೆಗೆ ಒಂದು ಆಸಿಡ್ ಕೊಲೆ ರಿಲೀಸ್ ಆಗುತ್ತೆ. ಅವಾಗ ಊಟ ಕೊಟ್ಟರೆ ನೀವು ಕರೆಕ್ಟ್, ನೀವು ಪೇಸ್ಟ್ ಕೊಡ್ತೀರಾ. ಹೀಗಾಗುತ್ತೆ. ತಿನ್ನುವ ತಟ್ಟೆಯಲ್ಲಿ ವಿಷಯಗಳಂತೆ ಎಡವ ಮಾತಾಡ್ತೀವಿ. ಪಾಯ್ಸನ್ ಆನ್ ಯುವರ್ ಪ್ಲೇಟ್ ಅಂತ. ಅದು ಯಾವತ್ತೂ ಹಾಗೆ ಉಸಿರನ್ನು ಗಮನಿಸಿ. ಹಾಗೆಯೇ ತಣ್ಣನೆಯ ಗಾಳಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮಾನಸಿಕವಾಗಿ ಸ್ವಲ್ಪ ಓಕೆ ಬಂದು ಇರ್ತದೆ. ಸ್ವಲ್ಪ ನನಗೆ ಇವತ್ತು ಯಾವುದೋ ಕಾನ್ಫರೆನ್ಸ್ ಇದೆ, ಮೀಟಿಂಗ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ. ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಮೀಟಿಂಗ್ ಇದೆ. ನಿಮ್ಮ ಮಗದ ಹೆಸರೇನು? ಮಗಳು ಹೆಸರೇನು? ರೀತಿ. ಇವತ್ತು ನಾನು ಅಡುಗೆ ಮಾಡೋಕ್ಕಾಗಲ್ಲ, ನೀನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನನಗೂ ಪ್ಯಾಕ್ ಮಾಡಿಬಿಟ್ಟು ಕಾರಲ್ಲಿ ಇಟ್ಬಿಟ್ಟು ಅಥವಾ ಬೈಕಲ್ಲಿ ಇಟ್ಬಿಟ್ಟು ಅಥವಾ ಬಸ್ಸು ಪ್ಯಾಕ್ ಮಾಡಿಬಿಟ್ಟು ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ಹೇಳ್ತೀಯಾ? ಮಳೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೀಟ್ರ್ ಇವತ್ತು ಕೆಟ್ಟ ಬಿಡೈತೆ, ಹೊಸದು ಕಾಯಿಲ್ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಬಿಡ್ತೀಯಾ, ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂತ. ಇಲ್ಲ, ನಿನ್ನ ಕೆಲಸ ನೀನು ಮಾಡ್ಕೊ, ನನಗೆ ಯಾಕೆ ಹೇಳ್ತೀಯಾ, ಹೋಗಪ್ಪ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಆರ್ಕಿಟೆಕ್ಟು ಸ್ವಲ್ಪ ಇದಿತ್ತು, ನೀವು ಮಾರ್ಕರ್ ಸ್ವಲ್ಪ ಸ್ಕೆಚ್ ಕೊಡೋದು ನೋಡ್ಬಿಡ್ತಾರೆ. ನನಗೆ ತಲೆ ಕೆಡ್ಕೊಳ್ಳೋದು, ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಷ್ಟೇ. ನಿನ್ನ ಕೆಲಸ ನೀನು ಮಾಡ್ಕೋ, ನನಗೇನು ಹೇಳ್ತಾ ಇದೆಯಾ ಅಂತ ಹೇಳ್ಬೇಕು. ಅಂದರೆ ಮೇಡಮು ಆಲ್ರೆಡಿ ಕೊಟ್ಟು ಇಟ್ಟಿದ್ದಾರೆ ಅಕೌಂಟು, ಕೆಲಸ ಮಾಡಿದ್ದಾರೆ. ಈ ಅಕೌಂಟು ದುಡ್ಡು ಹೇಗಿಲ್ಲ ಕೊಡಿದ್ದಾರೆ. ಇದಕ್ಕೆ ಎಮೋಷನಲ್ ರಿಲೇಷನ್ಶಿಪ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದರೊಳಗೆ ದುಡ್ಡು ಇಡಬೇಕು. ಇದೇ ಒಂದನೇ ಕ್ಲಾಸ್ ಇದೆ. ವಿಶ್ವ ಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ, ಲೋಕ ಶಾಂತಿಗಾಗಿ ನಾವು